ದಾವಣಗೆರೆ ಡಿಸ್ಟ್ರಿಕ್ಟಿನ ಮತದಾರರಿಗೆ ಧನ್ಯವಾದ ಹೇಳೋಕ್ಕೆ, ಆಮೇಲೆ ನಮ್ಮ ರಾಜ್ಯ ಆಮೇಲೆ ದೇಶ ಮಟ್ಟದಲ್ಲಿ ಎಲ್ಲ ಕಾಂಗ್ರೆಸ್ ಲೀಡರ್ಸು, ಎಲ್ಲರೂ ಕಾರ್ಯಕರ್ತರು ಯಾರೆಲ್ಲ ಬಂದರು ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಮುಖ್ಯವಾಗಿ ನಮ್ಮ ಕಾರ್ಯಕರ್ತರು ಏನಿದ್ದಾರೆ ಅವರು ಇದು ನಮ್ಮ ಸ್ವಂತ ಗೆಲೆ ಅಷ್ಟೇ ಅಲ್ಲ, ನಮ್ಮ ಕಾರ್ಯಕರ್ತರ ಗೆಲೆ. ಅವರೇ ಸಿಕ್ಕಾಬಟ್ಟೆ ಕೆಲಸ ಮಾಡಿದೆ. ಸೊ ಅವರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಗೆ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದು ಎಲೆಕ್ಷನ್ಗಳಲ್ಲಿ ಕೌಂಟಿಂಗ್ ಸಮಯನಲ್ಲಿನೂ ಪಕ್ಷ ಇರ್ತೈತೆ ರೀ. ಎಲ್ಲರಿಗೂ ಅವ್ರ ಪಕ್ಷ ಗೆಲ್ಲಬೇಕು ಅಂತ ಮನಸ್ಸಿನಲ್ಲಿ ಇರ್ತೈತೆ. ಆದರೆ ಒಬ್ಬರು ಗೆದ್ದ ಮೇಲೆ ಅವ್ರದ್ದು ಧರ್ಮ ಎಲ್ಲರನ್ನ ಒಗ್ಗಟ್ಟಾಗೆ ಹಿಡ್ಕೊಂಡು ಮುಂದೆ ಹೋಗೋದು, ಅಭಿವೃದ್ಧಿ ಕೆಲಸಗಳು ಮಾಡೋದು. ಸೊ ಅದಕ್ಕೆ ನಮ್ಮ ದಾವಣಗೆರೆ ಜನಗಳು, ನಮ್ಮ ದುಗ್ಗಮ್ಮ ದೇವಿ, ನಮ್ಮ ಶಾಮೂರು ಶಿವಶಂಕರಪ್ಪರ ಆಶೀರ್ವಾದದಿಂದ ನಾವು ಗೆದ್ದೀವಿ ಈಗ. ಆಮೇಲೆ ಈ ಕೆಲಸಗಳು ಮುಂದುವರಿಯೋದು ನಮ್ಮದು ಜವಾಬ್ದಾರಿ. ಸೊ ಅದಕ್ಕೆ ನಮ್ಮ ವಿರುದ್ಧ ನಿಂತ್ಕೊಂಡಿರೋರು ಎಲ್ಲರಿಗೂ ನಾನು ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಏನಾರ ಬೇಡಿಕೆಗಳಿರಲಿ, ನೀವು ನಮ್ಮ ಹತ್ರ ಬರ್ರಿ. ನಮ್ಮ ಮನೆ ಬಾಗಿಲು, ನಮ್ಮ ಆಫೀಸ್ ಬಾಗಿಲು, ನಮ್ಮ ಮನಸ್ಸಿನ ಬಾಗಿಲು ಯಾವಾಗಲೂ ತೆಗ್ದಿರ್ತವೆ. ಯಾಕಂದರೆ ನಂದು ಜನಗಳ ಜೊತೆ ಸ್ನೇಹದ ಸಂಬಂಧ, ಅವ್ರ ಜೊತೆನೂ ಆ ಸ್ನೇಹದ ಸಂಬಂಧನ ಬೆಳೆಸೋಕ್ಕೆ ಇಷ್ಟಪಡ್ತೀನಿ. ಅಂತಾರೆ ಈ ಮೊಮ್ಮಕ್ಕಳಿಗೆ ಅಜ್ಜಿ ಗುಣಗಳು ಭಾಳ ಬರ್ತವೆ ಅಂತ. ಸೊ ಹಂಗೆ ನಮ್ಮ ಅಜ್ಜರಂಗೆ ಅಜಾತಶತ್ರು ನಾವು. ಸೊ ಏನಾರ ಇದ್ದರೆ ದಯವಿಟ್ಟು ನಾಚ್ಕೋಬೇಡ್ರಿ, ಹೆದರ್ಕೋಬೇಡ್ರಿ, ನಮ್ಮ ಹತ್ರ ಬರ್ರಿ, ನಾವು ಈ ಕೆಲಸಗಳು ಮುಂದುವರಿಯೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. 24/7 ನಿದ್ದೆ ಮಾಡೋದು ಬೇಕಿಲ್ಲ. ಇಲ್ಲ 24/7 ನಾವು ಸಿಗ್ತೀವಿ ರೀ. ಡೆಫಿನೆಟ್ಲಿ ಸರ್. ಈಗ ನೀವು ನೋಡಿದ್ರಿ ಡೆವಲಪ್ಮೆಂಟ್ ಅಂದಾಗ ನೀವೆಲ್ಲರೂ ಪ್ರೆಸ್ ಅವರು ಯಾವ್ದಾರ ಸರ್ಕಲ್ ಹಿಡಿದಾಗ 101 ಜನಕ್ಕೆ ಕೇಳಿದ್ರೆ 108 ಸಮಸ್ಯೆಗಳು ಬರ್ತವೆ. ಸೊ ಅದಕ್ಕೆ ಜನಸಂಪರ್ಕ ಎಲ್ಲಕ್ಕಿಂತ ಮುಖ್ಯ. ನಿಮಗೂ ಗೊತ್ತಂಗೆ ಅಜ್ಜಾರಂಗೆ ಜನಸಂಪರ್ಕ ಇಟ್ಕೊಳ್ಳೋದು ಮುಖ್ಯ. ಈಗ ಡೆವಲಪ್ಮೆಂಟ್ ಬಗ್ಗೆ ಮೇನ್ ಏನು ಮಾತಾಡಬೇಕಂದ್ರೆ, ಈಗ SS ಮಲ್ಲಿಕಾರ್ಜುನ್ ಸಾಹೇಬ್ರು ಇದು ವಿಮೆನ್ಸ್ ಕಾಲೇಜ್ ಬಗ್ಗೆ ಹೇಳಿದರು ಮೊನ್ನೆ, ಅದು ಸ್ಯಾಂಕ್ಷನ್ ಆಗ್ತೈತಿ ಅಂತ. ಸೊ ಆಮೇಲೆ ಆಸ್ಪತ್ರೆದು ಮುಂದುವರಿತೀವಿ ರೀ ಸರ್. 1 ತಿಂಗಳಿನಲ್ಲಿ ಚೂರು ಪ್ರೋಗ್ರೆಸ್ ಏನೈತಿ ಅಂತ ನಿಮಗೆ ತಿಳಿಸ್ತೀವಿ. ಆಮೇಲೆ ಅದು ಚೂರು ಮನಮೋಹನ್ ಸಿಂಗ್ ಚೂರು ಕಮ್ಮಿ ವಯಸ್ಸು. ಹ್ಞೂ ರೀ. ಸೊ ಅದಕ್ಕೆ ಇವೆಲ್ಲ ಕಾರ್ಯಗಳು ಏನೆಲ್ಲ ಇದ್ದಾವೆ ನಿಮ್ಮನ್ನು ಇಂಟಿಮೇಟ್ ಮಾಡ್ತೀವಿ. ಆಮೇಲೆ ಕೆಲಸಗಳು ಮುಂದುವರಿತೀವಿ ಸರ್. ಪ್ರಯಾರಿಟಿ ಅದೇ ಸರ್. ಯಾಕಂದರೆ ನೀವು ನೋಡಿದ್ರಿ ಜನದ ಬೇಡಿಕೆಗಳು, ಅದು ಕಾಮನ್ ಬೇಡಿಕೆಗಳು ಅವೆ. ಅದು ಬಿಟ್ಟರೆ ಹೌಸಿಂಗಿಂದು ನಾನು ಚೂರು ಒತ್ತು ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ನೋಡಿದ್ರಿ ಈ ಮಟ್ಟಿಕಲ್ನಲ್ಲಿ 150 ಮನೆ ಸ್ಲಮ್ ಬೋರ್ಡಿಂದ ಆಗ್ತಿದ್ದಾವೆ. ಅವು ಪ್ಲಾಸ್ಟಿಂಗ್ ಸ್ಟೇಜು, ಟೈಲ್ ವರ್ಕ್ ಸ್ಟೇಜ್ನಲ್ಲಿದ್ದಾವೆ. ಅದನ್ನು ಈ ವರ್ಷ ಮುಗಿತವೆ. ಸೊ ಅದೇ ಈ ಹೌಸಿಂಗಿನ ಬೇಡಿಕೆ ನೀವು ನೋಡ್ತೀರಾ, ಭಾಳ ಜನ ಬಾಡಿಗೆ ಮನೆಯಲ್ಲಿದ್ದಾರೆ, ಇಲ್ಲಾಂದರೆ ಮನೆ ಇಲ್ಲ, ಇಲ್ಲಾಂದರೆ ಹಕ್ಕುಪತ್ರದ ಸಮಸ್ಯೆಗಳು ಪ್ರತಿ ವಾರ್ಡ್ನಲ್ಲಿ ನೀವು ನೋಡಿರ ಹಕ್ಕುಪತ್ರದ ಸಮಸ್ಯೆಗಳಿದ್ದಾವೆ. ಸೊ ಅವೆಲ್ಲ ಟ್ಯಾಕಲ್ ಮಾಡೋಣ. ಆಮೇಲೆ ಈ ಹೌಸಿಂಗಿಂದ ಏನೈತೆ ರೀ, ಇದು ಎಲ್ಲರಿಗೂ ಆಶ್ರಯ ಇರಬೇಕು. ಆಶ್ರಯದ ನೆರಳು ಏನೈತಲ್ಲ ರೀ, ಅದು ಎಲ್ಲರೂ ಅನುಭವಿಸ್ಬೇಕು. ಸೊ ಅದನ್ನು ಮುಂದುವರಿಯೋಣ ಸರ್. ಅಲ್ಲ, ಈಗ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಐತಲ್ರ, ಇಟ್ ಟೇಕ್ಸ್ ಅ ವಿಲೇಜ್ ಟು ರೇಸ್ ಅ ಚೈಲ್ಡ್. ಸೊ ಪೂರ್ತಿ ಊರೇ ನನ್ನನ್ನು ಈ ಮಟ್ಟಕ್ಕೆ ತಂದೇನೆ. ಸೊ ಎಲ್ಲರ ಗುಣಗಳು ನನ್ನಲ್ಲಿದ್ದಾವೆ ರೀ ಸರ್. ಆಮೇಲೆ ಅದೇ ಈ ಹೌಸಿಂಗ್ ಯಾಕೆ ನಾನು ಮತ್ತೆ ತರ್ತೀನಿ ಅಂದರೆ, ಇದು ಒಂದು ಈಗ ನಮ್ಮ ಇಂದ್ರಮ್ಮ ಹೇಳ್ದಂಗೆ ಕಪ್ಟಾ ರೋಟಿ ಮಕಾನ್. ಕಪ್ಟಾ ರೋಟಿ ಒಂದು ಅಂತರಕ್ಕೆ ಬಂದೈತೆ ರೀ ಸರ್ ನಮ್ಮ ದೇಶದಲ್ಲಿ. ಈ ಮಕಾನ್ ಏನೈತಲ್ಲ ರೀ ಸರ್, ಈ ಒಂದು ಪಾಸಿಬಿಲಿಟಿ ಎಲ್ಲರಿಗೂ ಇರಲೇಬೇಕು ರೀ ಸರ್. ಸೊ ಇದೇ ನಾನು ಹೇಳ್ದಂಗೆ ಈ ಆಶ್ರಯ ಯೋಜನೆ ಇರಲಿ, ಸ್ಲಮ್ ಬೋರ್ಡ್ ಯೋಜನೆ ಇರಲಿ, ಹಕ್ಕುಪತ್ರ ಇರಲಿ, ಇದರಿಂದನೇ ಮುಂದೆ ಹೋಗ್ಬೋದು, ಮುಂದುವರಿಯೋಣ ಸರ್. ಹ್ಞೂ ರೀ ಸರ್. ಇಲ್ಲ ಸರ್, ನಾನು ಫಸ್ಟು ಇದು ಪೂರ್ತಿ ಮಾಹಿತಿ ತಗೋಬೇಕ್ರಿ ಸರ್. ಸೊ ಹಕ್ಕುಪತ್ರ ಮುಖಾಂತರ ಎಷ್ಟು ಮನೆಗಳು ಸೃಷ್ಟಿ ಮಾಡ್ಬೋದು, ಸ್ಲಮ್ ಬೋರ್ಡಿಂದ ಎಷ್ಟು ಮನೆಗಳು ಸೃಷ್ಟಿ ಮಾಡ್ಬೋದು, ಆಶ್ರಯ ಯೋಜನೆಯಿಂದ ಎಷ್ಟು ಸಾಹಿತ್ಯ ಸಿಗ್ತದೆ ನನಗೆ. ಸೊ ಇವೆಲ್ಲ ಬಜೆಟ್ ನೋಡಬೇಕು, ಲ್ಯಾಂಡ್ ಅಲಾಟ್ಮೆಂಟ್ ಆಯ್ತಾ ಇಲ್ಲ ಸರ್ಕಾರದ್ದು, ಅವೆಲ್ಲ ಸ್ಟಡಿ ಮಾಡಿ ಮಾಡೋಣ. ಹ್ಞೂ ರೀ ಮಾಡೋಣ ರೀ ಸರ್, ಮಾಡೋಣ. ಅದು ಮಾಡೋಕ್ಕಾರ ನಿಮ್ಮನ್ನು ಫಸ್ಟ್ ಇಲ್ಲೇ ಪ್ರೆಸ್ ಮೀಟ್ ಕರೀತೀವಿ ಸರ್.